ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಿಸ್ ಮಾಡದೆ ಈ ವಿಡಿಯೋನ ಆರಾಮಾಗಿ ಕೂತ್ಕೊಂಡು ಜಸ್ಟ್ 5 ನಿಮಿಷ ವಿಡಿಯೋ ಪೂರ್ತಿ ನೋಡಿದ್ದೀನಿ ಅಂತಂದರೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ಕ್ಯಾಮ್ ಅಲರ್ಟ್ ಬಗ್ಗೆ ಕೂಡ ತುಂಬ ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ರೀಸೆಂಟ್ಲಿ 5 ತಿಂಗಳಿಂದ ನಾನೊಂದು ಸ್ಪೆಷಲ್ ಆಗಿರುವಂಥ ಫ್ಲಿಪ್ಕಾರ್ಟಿಂದ 10,500 ರೂಪಾಯಿಗೆ ಈ ಇಂಡಿಯಾಸ್ ಫಸ್ಟ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಟಿವಿನ ಡೋರ್ ಟಿವಿನ ಪರ್ಚೇಸ್ ಮಾಡಿಬಿಟ್ಟು ನಾನು ಡೆಡಿಕೇಟ್ ಇದ್ರ ಬಗ್ಗೆ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದೆ. ಈ ಟಿವಿ ಒಂದು ದೊಡ್ಡ ಸ್ಕ್ಯಾಮ್ ಇದೆ. ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿ ದುಡ್ಡು ತೊಗೊಳ್ತಾರೆ, ಮತ್ತು ಇದರಿಂದ ರಿಯಾಲಿಟಿನೇ ಬೇರೆ ಐತಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ವಿಡಿಯೋ ತಿಳಿಸಿದ್ದೆ. ತುಂಬ ಪ್ರೀತಿ ತೋರಿಸಿದ್ರಿ, ತುಂಬ ಸಪೋರ್ಟ್ ತೋರಿಸಿದ್ರಿ. ಇವಾಗ ಶಾಕಿಂಗ್ ಸುದ್ದಿ ಏನು ಗೊತ್ತಾ, ಆಫೀಷಿಯಲ್ ಆಗಿ ಈ ಬ್ರ್ಯಾಂಡ್ ಭಾರತದಿಂದ ಕ್ಲೋಸ್ ಆಗಿದೆ. ಇದನ್ನ ಕ್ಲೋಸ್ ಮಾಡಲಾಗಿದೆ. ಇಲ್ಲಿ ಯಾರೆಲ್ಲ ಟಿವಿ ತೊಗೊಂಡಿದ್ರೆ ನಿಮಗೆ ವಾರಂಟಿ ಸಿಗಲ್ಲ, ನಿಮಗೆ ಅಪ್ಡೇಟ್ಸ್ಗಳು ಸಿಗಲ್ಲ, ಇದನ್ನ ರೀಸೇಲ್ ಮಾಡಿದ್ರು ವ್ಯಾಲ್ಯೂ ಕೂಡ ಸಿಗಲ್ಲ, ಮತ್ತೆ ಕಂಪ್ಲೀಟ್ಲಿ ಯಾವುದೇ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ನಿಮಗೆ ಬರೋದೇ ಅಲ್ಲ. ಇದೊಂಥರ ಸ್ಕ್ಯಾಮ್ ಆಗಿದೆ. ಮತ್ತೆ ಮೇನ್ಲಿ ಈ ವಿಡಿಯೋ ನಾನು ಮಾಡೋಕ್ಕೆ ರೀಸನ್ ಅಪ್ಪ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನವರು 10,000 ರೂಪಾಯಿ ಟಿವಿ ಸಿಗ್ತಿದೆ ತೊಗೊಳ್ಳೋಣ ಅಂತ, ಮತ್ತೆ ಮಂತ್ಲಿ 1,000 ರೂಪಾಯಿ ಕಟ್ಟಿದ್ರೆ ನಾವು ಪಾರ ಆಗ್ತೀವಪ್ಪ ಅಂತ ಬಿಟ್ಟು ಈ ರೀತಿ ಕೂಡ ತುಂಬ ಜನ ಯೋಚನೆ ಮಾಡಿಬಿಟ್ಟು ಈ ಟಿವಿನ ಪರ್ಚೇಸ್ ಮಾಡಿದ್ರೆ. ಇದಕ್ಕೆ ನಾನು ಇದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಕೂಡ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಏನು ಈ ಡಾರ್ಕ್ ರಿಯಾಲಿಟಿ, ಈ ಡೋರ್ ಟಿವಿನ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನೀವು ಹೊಸದಾಗಿ ಬಂದಿರಿ ಅಂತಂದರೆ ಈ ರೀತಿಯಾಗಿ ಅಲರ್ಟ್ಸ್ ನ್ಯೂಸ್ ಆಗಲಿ, ಆನೆಸ್ಟ್ ಟೆಕ್ ವಿಡಿಯೋಸ್ಗಾಗಲಿ, ಪ್ರಾಮಾಣಿಕ ನ್ಯೂಸ್ಗಾಗಿ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಲೈಕ್ ಹೊಡಿಬಹುದು, ಕಮೆಂಟ್ ಕೂಡ ಮಾಡಿ. ಮತ್ತು ಫಾರ್ ದ ಫಸ್ಟ್ ಟೈಮ್ ಈ ಡೋರ್ ಟಿವಿ ಬಗ್ಗೆ ನೀವು ಕೇಳ್ತಿದ್ರಪ್ಪ ಅಂತಂದರೆ ನಾನು ಡೋರ್ ಟಿವಿ ಮಾತಾಡ್ತಾ ಇದ್ದೀನಿ. ಆ ಟಿವಿ ಬಾಕ್ಸ್ ಇಲ್ಲಿದೆ, ಮತ್ತು ನಾನು ಯಾವ ವಿಡಿಯೋ ನೋಡಿ ಅಪ್ಪ ಅಂತ ಹೇಳ್ತಾ ಇದ್ದೀನಿ ಆ ವಿಡಿಯೋ ಇಲ್ಲಿ ಹಿಂದೆ ಪ್ಲೇ ಆಗ್ತಿದೆ. ಇದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಈ ಡೋರ್ ಟಿವಿ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬಂತು ಭಾರತದಲ್ಲಿ ಅಂತ ಕೇಳಿದ್ರೆ ಇದು ನವೆಂಬರ್ 24 ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬಂತು. ಭಾರತದಲ್ಲಿ ಒಟ್ಟಾರೆ ಬಂದುಬಿಟ್ಟು ಜಸ್ಟ್ 6 ಮಂತ್ ಆಗಿದೆ ಅಷ್ಟೇ. ಇದ್ರಾಗ ಈ ಟಿವಿನಲ್ಲಿ ಸ್ಕ್ಯಾಮ್ ಏನಾಗ್ತಿದೆ ಅಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವಿರುವ ಲೈವ್ ವೆಬ್ಸೈಟ್ ನಿಮ್ಗೆ ತೋರಿಸ್ತೀನಿ ಒಂದ್ಸರ್ತಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ಡೋರ್ ಲೋಗೋ ಒಂದಿಗೆ ಇಂಡಿಯಾಸ್ ಫಸ್ಟ್ ಸಬ್ಸ್ಕ್ರಿಪ್ಷನ್ ಟಿವಿ ಅಂತ ಕೊಡಿದ್ರೆ, ಇನ್ನೂ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಇದೆಯಲ್ಲ ದೇವರನೇ ಗೊತ್ತಿಲ್ಲ. ಬಟ್ ಕೆಳಗಡೆ ಇಲ್ಲಿ ಪಬ್ಲಿಕ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಡಿಸ್ಕಂಟಿನ್ಯೂಷನ್ ಆಫ್ ಡೋರ್ ಸರ್ವಿಸ್ ಅಂತ ಇದೆ. ಕಂಪ್ಲೀಟ್ಲಿ ಇದ್ರ ಎಲ್ಲ ಡೋರ್ಸ್ಗಳು ಕ್ಲೋಸ್ ಆಗಿವೆ. ಬಾಕಿ ಕೆಳಗಡೆ ನೀವು ಇಲ್ಲಿ ಈ ಮ್ಯಾಪ್ನ ನೋಡ್ಕೊಂಡಾಗ ನೋ ಪೇಮೆಂಟ್ಸ್ ಅಂತ ಕೊಡಿದ್ರೆ, ನೀವು ಟಿವಿ ತೊಗೊಂಡು 1-2 ತಿಂಗಳಾಗಲಿ 8 ತಿಂಗಳಾಗಲಿ ಅಥವಾ ನೀವು ಫುಲ್ ಪೇಮೆಂಟ್ ಕಟ್ಟಿದ್ರು ಕೂಡ ಇದು ನಿಮ್ಗೆ ಲಾಭ ಅಲ್ಲ. ಬಟ್ ಯಾರು ಟಿವಿ ತೊಗೊಂಡು ಪೇಮೆಂಟ್ ಕಟ್ಟಿಲ್ಲ ಅವ್ರಿಗೆ ಲಾಭ ಆಗ್ತಿದೆ. ನೋ ಪೇಮೆಂಟ್ಸ್ ಅಂತಂದರೆ ನೀವು ಯಾವುದೇ ಪೇಮೆಂಟ್ಸ್ನ ಇಲ್ಲಿ ಕಟ್ಟಬೇಕಾಗಿಲ್ಲ, ಇದನ್ನ ಹೈಲೈಟ್ ಮಾಡ್ತಿದ್ದಾರೆ. ಆದರೆ ಖುಷಿ ಆಗೋಕೆ ಹೋಗ್ಬಿಡಿ, ಕೆಳಗಡೆ ನೋ ಅಪ್ಡೇಟ್ ಸಪೋರ್ಟ್. ನೀವು ಡೋರ್ ಟಿವಿ ತೊಗೊಂಡಿದ್ರೆ ನಿಮಗೆ ಏನಾದರೂ ಇಶ್ಯೂ ಆಯ್ತಪ್ಪ ಅಂದರೆ ಇಲ್ಲಿ ಯಾವುದೇ ಸಪೋರ್ಟ್ ಸಿಗಲ್ಲ. ಮತ್ತು ಕೆಳಗಡೆ ಡೋರ್ ಆ್ಯಪ್ ಕಂಟಿನ್ಯೂಟಿ ಕೂಡ ಸಿಗಲ್ಲ. ನಿಮಗೆ ನಾವು ಯಾವುದೋ ಒಂದು ಬೇರೆ OS ಒಂದಿಗೆ ಟಿವಿ ರನ್ ಆಗುತ್ತೆ. ಬಾಕಿ ಎಲ್ಲಕ್ಕಿಂತ ಮೇನ್ ಹೈಲೈಟ್ ಅಪ್ಪ ಅಂತಂದರೆ ಇಲ್ಲಿ ನೋ ಸರ್ವಿಸ್. ಕಂಪ್ಲೀಟ್ಲಿ ಇದನ್ನ ಸ್ಟೇಟ್ ಫಾರ್ವರ್ಡ್ ಕೊಡಿದ್ರೆ ನೀವು ಟಿವಿಗೆ ಯಾವುದೇ ಸರ್ವಿಸ್ ಸಿಗಲ್ಲ. ಇದೆಲ್ಲಕ್ಕಿಂತ ಜಾಸ್ತಿ 4 ವರ್ಷ ವಾರಂಟಿ ಅಂತ ಹೇಳ್ತಿದ್ರು. ಎಲ್ಲ ವಾರಂಟಿ ವೈಡ್ ಆಗಿ ಹೋಗಿದೆ. ಇಲ್ಲಿ ಯಾವುದೇ ಟಿವಿಗೆ ವಾರಂಟಿ ಕೂಡ ಸಿಗಲ್ಲ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಟಿವಿ ಅನ್ಲಾಕ್ ಫೀಚರ್ ಮಾಡೋಕ್ಕೆ ಒಂದು ಬೆಸ್ಟ್ ಆಪ್ಷನ್ನ ಕೊಡಿದ್ದಾರೆ. ಇಲ್ಲಿ ಕೆಳಗಡೆ ಕೆಲವೊಂದು ಈ ಪಾಯಿಂಟ್ಸ್ಗಳನ್ನ ಕೊಡಿದ್ದಾರೆ, ನೋಡ್ಕೋಬಹುದು. ನೀವು ಇಲ್ಲಿ ಟಿವಿ ಮಾಡೆಲ್ನ ಚೂಸ್ ಮಾಡಿಕೊಂಡು ಈ ಜಿಪ್ ಫೈಲ್ ಏನಿದೆ ಇದನ್ನ ನಿಮ್ಮ ಟಿವಿನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಟಿವಿ ಒಂದು ನಾರ್ಮಲ್ ಈ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಥರ ವರ್ಕ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಇದಕ್ಕೆ ಯಾರು ಅಪ್ಪ ಅಮ್ಮ ಇಲ್ಲ, ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂ ಆಯಿತು ಅಥವಾ ಇನ್ಸ್ಟಾಲ್ ಮಾಡಿದ್ಮೇಲೆ ಏನಾದರೂ ಇಶ್ಯೂ ಆಯ್ತಪ್ಪ ಅಂದರೆ ಇದಕ್ಕೆ ವಾರಂಟಿ ಇಲ್ಲ, ಸರ್ವಿಸ್ ಇಲ್ಲ, ಅಪ್ಡೇಟ್ ಇಲ್ಲ. ಪುನಃ ಮತ್ತೆ ನೀವೇ ಸರ್ವಿಸ್ ಲೋಕಲ್ ಅಂಗಡಿಗೆ ಹೋಗ್ಬಿಟ್ಟು ಇವ್ರ ಅಪ್ಪ ಅಮ್ಮ ನೋಡಿಕೊಂಡು ಕಾಲು ಬಿದ್ದು ರಿಪೇರ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಸ್ಕ್ಯಾಮ್ ಇಲ್ಲೇ ಮುಗಿದೋಗಿದೆ ಅನ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಬ್ರ್ಯಾಂಡ್ ಅಷ್ಟೇ ಕ್ಲೋಸ್ ಆಗಿದೆ, ಅವ್ರ ವೆಬ್ಸೈಟ್ ಕ್ಲೋಸ್ ಆಗಿದೆ. ಬಟ್ ಈ ಟಿವಿ ಮತ್ತು ಈ ಬ್ರ್ಯಾಂಡ್ನ ಸ್ಟಾಕ್ಸ್ ಇನ್ನೂ ತುಂಬ ಇದೆ. ಇದನ್ನು ಖಾಲಿ ಮಾಡೋ ಸಲುವಾಗಿ ಫ್ಲಿಪ್ಕಾರ್ಟ್ ಒಂದಿಗೆ ವಿತ್ ಆಫರ್ ಒಂದಿಗೆ 2 ವರ್ಷ ವಾರಂಟಿಯನ್ನು ಹೈಲೈಟ್ ಮಾಡಿಬಿಟ್ಟು ಈ ಟಿವಿ ಇನ್ನೂ 24,000 ರೂಪಾಯಿಗೆ ಸೇಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಡೋರ್ ಟಿವಿ ಅಂತ ಸರ್ಚ್ ಮಾಡಿದ್ರೆ ಇವರು ಆಫೀಷಿಯಲ್ ವೆಬ್ಸೈಟ್ ಬರಲ್ಲ ಗುರು, ಡೈರೆಕ್ಟ್ಲಿ ಫ್ಲಿಪ್ಕಾರ್ಟ್ ಪೇಜೇ ಬರುತ್ತೆ. ನೋಡ್ಕೋಬಹುದು, ಡೀಟೇಲಿಂಗ್ ಇದೆ, ಬ್ರ್ಯಾಂಡ್ ಡೀಟೇಲ್ಸ್ ಇದೆ, ಇವನ್ ಇಲ್ಲಿ ಸರ್ವಿಸ್ ಸೆಂಟರ್ನ ನಂಬರ್ ಕೂಡ ಇದೆ. ನಾವು ಇದಕ್ಕೆ ಕಾಲ್ ಕೂಡ ಟ್ರೈ ಮಾಡಿದ್ವಿ, ಇದು ಡೈರೆಕ್ಟ್ಲಿ ಕಾಲ್ ಫಾರ್ವರ್ಡ್ ಆಗ್ತಿದೆ ಮತ್ತು ಕೆಲವೊಂದು ಟೈಮ್ ಕಾಲ್ ಕನೆಕ್ಟ್ ಕೂಡ ಆಗುತ್ತೆ. ಇಲ್ಲಿ ಇಶ್ಯೂ ಏನು ಗೊತ್ತಾ, ಇಲ್ಲಿ ಸರ್ವಿಸ್ ಇರ್ಬೋದು ಗುರು, ಅಲ್ಲಿ 10 ಜನ ಟೀಮ್ ಕುದುರಿಸಿರ್ಬೋದು, ಅವ್ರ ಫೋನಲ್ಲಿ ಮಾತಾಡ್ತಿರ್ಬೋದು, ಸರ್ವಿಸ್ ಸಿಗ್ತಿರ್ಬೋದು, ಒಪ್ಕೋಣ. ಬಟ್ ಇವಾಗ ಲಕ್ಷಾಂತರ ಜನ ಈ ಪ್ರಮೋಷನ್ ವೀಡಿಯೋಸ್ಗಳು ಬ್ರ್ಯಾಂಡ್ಸ್ಗಳ 10,000 ರೂಪಾಯಿಗೆ 4K ಟಿವಿ 43 ಇಂಚ್ ತಕ್ಷಣ ಎಲ್ಲರೂ ಬಾಯಿ ತೆಗೆದ್ಬಿಟ್ಟು ಮಿಡಲ್ ಕ್ಲಾಸಲ್ಲ ಹೆವಿಯಾಗಿ ಟಿವಿ ಲಕ್ಷಾಂತರ ಜನ ಆರ್ಡರ್ ಮಾಡಿದ್ದಾರೆ. ಇವ್ರ ಗತಿ ಏನು, ಈ ಟಿವಿ 10,000 ರೂಪಾಯಿ ತೊಗೊಂಡಿದ್ರೆ 4 ವರ್ಷ ವಾರಂಟಿ ಅಂತ ಹೇಳಿದ್ರು. ಎಲ್ಲ ಡಮಾರ್, ಎಲ್ಲ ಬ್ರ್ಯಾಂಡ್ ಕೈ ಎತ್ಬಿಟ್ಟಿದೆ ಮೇಲೆ. ಇನ್ನು ಈ 24,000 ರೂಪಾಯಿ ಟಿವಿಗೆ 2 ವರ್ಷ ವಾರಂಟಿ ಕಾರ್ಡ್ ಆಫರ್ಸ್ಗಳ ಕೊಡ್ತಿದ್ದಾರೆ. ಇದ್ಯಾವ ಲೆಕ್ಕ ಗುರು? ಈ ಟಿವಿ ಪರ್ಚೇಸ್ ಮಾಡಿದವ್ರಿಗೆ ಇವ್ರಿಗೇನು ವಾರಂಟಿ ಹೆಂಗೆ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತಾ, ಏನಾದರೂ ಲೈಕ್ ಪ್ರೂಫ್ ಇದೆಯಾ ಅವ್ರ ಹತ್ರ? ನಾವು ಇದನ್ನ ಕ್ಲೋಸ್ ಮಾಡಲ್ಲ ಗುರು, ಇಲ್ಲಿ ಕೂಡ ಅವ್ರು ಕೈ ಎತ್ತಲ್ಲಪ್ಪ ಅಂತ ಏನು ಗ್ಯಾರಂಟಿ ಇದೆ ಹೇಳಿ? ಇದು 101% ನನ್ನ ಪ್ರಕಾರ ಈ ಟಿವಿ ಸ್ಟಾಕ್ ಎಲ್ಲ ಮುಗಿದ ತಕ್ಷಣ ಇಲ್ಲಿ ಕೂಡ ಅದೇ ಇಶ್ಯೂ
ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋಲಿ ಹೇಳ್ತೀನಿ ನಿಮಗೆ, ಸೊ ನೀವು ಏನು ಚೂಸ್ ಮಾಡ್ಕೋತಿದ್ದೀರಾ, ಒಂದು ರೈಟ್ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಳಿ, ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಅಥವಾ ಒಬ್ಬ ಆನೆಸ್ಟ್ ಕ್ರಿಯೇಟರ್ನ ನಂಬಿ, ಅಥವಾ ಯಾವುದೇ ಕ್ರಿಯೇಟರ್ಸ್ನ ನಂಬೋಕ್ಕೂ ಹೋಗ್ಬಿಡಿ. ಸ್ಟಿಲ್ ಇವಾಗ ಕೂಡ ಹೇಳ್ತಾ ಇದ್ದೀನಿ, ಸೊ ನೀವು ಕಷ್ಟಪಟ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನೀವೇ ಸ್ವಲ್ಪ ಇಲ್ಲಿ ಜಾಸ್ತಿ ರಿಸರ್ಚ್ ಮಾಡಿಬಿಟ್ಟು ಪ್ರಾಡಕ್ಟ್ಸ್ಗಳನ್ನ ವೈಸ್ಲಿ ಸ್ಮಾರ್ಟ್ಲಿ ಚೂಸ್ ಮಾಡ್ಕೊಳ್ಳಿ. ಯಾವನೋ ಹೇಳ್ತಿದ್ದಾನಪ್ಪ ಅಂತ ಹೇಳ್ಬಿಟ್ಟು ಬ್ಲೈಂಡ್ಲಿ ಅವನ್ನ ನಂಬಿಟ್ಟು ಯಾವುದೇ ಪ್ರಾಡಕ್ಟ್ಸ್ಗಳನ್ನ ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೋಗ್ಬಿಡಿ. ಇವನ್ ನನ್ನ ಮೇಲೆ ಕೂಡ ಸ್ವಲ್ಪ ನೀವು ಕಾಳಜಿ ವಹಿಸಿ, ನಮಗೆ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ಯಾವ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಐಡಿಯಾ ಇಟ್ಕೊಂಡೆ ನೀವು ಯಾವುದೇ ಕ್ರಿಯೇಟರ್ಸ್ನ ನಂಬದೆ ನಿಮ್ಮದೇ ಆದ ಓನ್ ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಹಾರ್ಡ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ಕರೆಂಟ್ ಮಾರ್ಕೆಟ್ಲಿ ಒಂದು ಬೆಸ್ಟ್ ಟಿ ವಿ ಹುಡುಕ್ತಿದ್ರ ಅಂತಂದರೆ ತುಂಬ ಒಳ್ಳೆ ಬ್ರ್ಯಾಂಡ್ಸ್ಗಳಿದೆ, ಆ ಬ್ರ್ಯಾಂಡ್ ಟಿ ವಿನ ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಇದು 10,000 15,000 ರೂಪಾಯಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಯಾವುದೇ ಇಂಥ ಪ್ರಾಡಕ್ಟ್ಸ್ಗಳಲ್ಲಿ ಸಿಕ್ಕಾಕೊಳಕ್ಕೆ ಹೋಗ್ಬಿಡಿ. ಬಾಕಿ ನೀವು ಈ ಟಿ ವಿನ ಜಸ್ಟ್ ಒಂದು 2-3 ತಿಂಗಳಿಂದನೇ ಪರ್ಚೇಸ್ ಮಾಡಿದಿರಾ, ಸಬ್ಸ್ಕ್ರಿಪ್ಷನಲ್ಲಿ ಇನ್ನು ತುಂಬಿಲ್ಲಪ್ಪ ಅಂತಂದರೆ ಯೋಚನೆ ಬಿಟ್ಬಿಡಿ. ಸೊ ಇದರ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಆ ಡಿಸ್ಕ್ರಿಪ್ಷನ್ನ ಫಾಲೋ ಮಾಡಿಬಿಟ್ಟು ನೀವು ಇದರಲ್ಲಿ ಈ ಟಿ ವಿನಲ್ಲೊಂದು ಜಿಪ್ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಟಿ ವಿ ಕಂಪ್ಲೀಟ್ಲಿ ಎಲ್ಲ ವಿಷಯಗಳು ರಿಮೂವ್ ಆಗಿಬಿಟ್ಟು ನಿಮಗೆ ಒಂದು ಒಳ್ಳೆ ಸ್ಮಾರ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಇದು ಎಷ್ಟು ದಿನ ನಡೆಯುತ್ತೆ ಮತ್ತು ಯಾವಾಗ ಇದು ಆಫ್ ಆಗುತ್ತೆ, ಯಾವಾಗ ಪ್ರಾಬ್ಲಮ್ ಆಗುತ್ತೆ ಬರ್ತಿಲ್ಲ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಸದ್ಯಕ್ಕೆ ನೀವು ಇದನ್ನು ಈ ಜಿಪ್ ಒಂದಿಗೆ ನಿಮ್ಮ ಟಿ ವಿನ ಕರೆಂಟ್ಲಿ ಫ್ರೀ ಆಗಿ ಆ್ಯಕ್ಟಿವ್ ಮಾಡ್ಕೋಬೋದು. ಬಟ್ ಇದೊಂದು ದೊಡ್ಡ ಸ್ಕ್ಯಾಮ್ ಇತ್ತಾಯ್ತಾ. ಸೊ ಈ ಸ್ಕ್ಯಾಮಲ್ಲಿ ಸ್ವಲ್ಪ ಅಲರ್ಟ್ ಆಗಿಬಿಟ್ಟು ನೀವು ಅಲರ್ಟ್ ಆಗಿರಿ. ಮತ್ತು ಆದಷ್ಟು ಎಲ್ಲ ಡೋರ್ ಟಿ ವಿ ತೊಗೊಂಡಿದೆ ನೋಡಿ, ಡೆಫಿನೆಟ್ಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ವಿಡಿಯೋ ನೀವು ಇಲ್ಲಿದ್ವರೆಗೂ ನೋಡಿದ್ದಕ್ಕೂ ಕೂಡ ಏನೋ ಹೆಲ್ಪ್ಫುಲ್ ಆಗಿರ್ಬೋದಪ್ಪ ಡೆಫಿನೆಟ್ಲಿ ನನಗನ್ಸುತ್ತೆ. ಬಾಕಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಡೋರ್ ಟಿ ವಿ ಬಗ್ಗೆ ಅಥವಾ ನಮ್ಮ ವೀಡಿಯೋಸ್ ಬಗ್ಗೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ಸಿಗೋಣ ಅಂತ ಇನ್ನಷ್ಟು ಆನೆಸ್ಟ್ ಮತ್ತು ಇನ್ನಷ್ಟು ಪ್ರಾಮಾಣಿಕ ವೀಡಿಯೋಸ್ನೊಂದಿಗೆ ಟೆಕ್ ಟಿಪ್ಸೊಂದಿಗೆ. ಎಲ್ಲರಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.